ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ಫಿಫ್ತ್ ಸೆಮಿಸ್ಟರ್ ಬಿಕಾಮ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತ ರೆಸಿಡೆನ್ಸಿಯಲ್ ಸ್ಟೇಟಸ್ ಯಾವ ರೀತಿ ಡಿಟರ್ಮೈನ್ ಮಾಡೋದು, ಅದರ ಕಂಡೀಷನ್ಸ್ ಏನೇನಿರುತ್ತೆ, ಮತ್ತೆ ಸೆಕ್ಷನ್ 6 ನಲ್ಲಿ ಏನೇನು ಪ್ರಾವಿಷನ್ಸ್ ಇದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಬನ್ನಿ. ಸ್ನೇಹಿತರೆ, ರೆಸಿಡೆನ್ಸಿಯಲ್ ಸ್ಟೇಟಸ್ ಡಿಟರ್ಮೈನ್ ಮಾಡೋ ಮುಂಚೆ ನಾವು ಈಗ ಫಿಫ್ತ್ ಸೆಮಿಸ್ಟರ್ ಇದ್ದೀವಿ. ಫಿಫ್ತ್ ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ನ ಕಲಿತೀವಿ. ಸಿಕ್ಸ್ತ್ ಸೆಮಿಸ್ಟರ್ ಬಿಕಾಮ್ ಅಲ್ಲೂ ಇನ್ಕಮ್ ಟ್ಯಾಕ್ಸ್ ನ ಕಲಿತೀವಿ. ಸೊ ಎರಡೂ ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಕಲಿತೀವಿ ಅನ್ನೋದಾದ್ರೆ ನಾವು ಒಂದು ಬೇಸಿಕ್ ಇನ್ಫಾರ್ಮೇಶನ್ ಏನ್ ಗೊತ್ತಿರ್ಬೇಕಂದ್ರೆ, ನಾವು ಕಲಿತಾ ಇರುವಂತ ವರ್ಷದಲ್ಲಿ ನಮ್ಮ ಪ್ರೀವಿಯಸ್ ಇಯರ್ ಯಾವುದು, ನಮ್ಮ ಅಸೆಸ್ಮೆಂಟ್ ಇಯರ್ ಯಾವುದು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಪ್ರೀವಿಯಸ್ ಇಯರ್ ಬಂದು 2025-26, ಅಸೆಸ್ಮೆಂಟ್ ಇಯರ್ ಬಂದು 2026-27. ಏನು ಇದಕ್ಕೆ ಡಿಫ್ರೆನ್ಸ್ ಏನಂದ್ರೆ, ದ ಪ್ರೀವಿಯಸ್ ಇಯರ್ ಇನ್ ವಿಚ್ ಇಯರ್ ಇಸ್ ಇನ್ ವಿಚ್ ವಿ ಅರ್ನ್ ದ ಇನ್ಕಮ್, ಯಾವ ವರ್ಷದಲ್ಲಿ ನಾವು ಆದಾಯನ ಗಳಿಸ್ತೀವಿ, ಸಂಪಾದನೆ ಮಾಡ್ತೀವಿ, ಆ ವರ್ಷ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಪ್ರೀವಿಯಸ್ ಅಲ್ಲಿ ಬರುವಂತ ಎಲ್ಲಾ ಆದಾಯಗಳನ್ನ ನಾವು ಅಸೆಸ್ಮೆಂಟ್ ರೂಲ್ಸ್ ನ ಚೆಕ್ ಮಾಡಿ ಅಸೆಸ್ಮೆಂಟ್ ಅಲ್ಲಿ ಟ್ಯಾಕ್ಸ್ ನ ಪೇ ಮಾಡ್ತೀವಿ. ಸೊ ಪ್ರೀವಿಯಸ್ ಇಯರ್ 2025-26, ಅಸೆಸ್ಮೆಂಟ್ ಇಯರ್ ಬಂದು 2026-27 ನಮ್ದಾಗಿರತ್ತೆ. ಬನ್ನಿ ರೆಸಿಡೆನ್ಸಿಯಲ್ ಸ್ಟೇಟಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ನಾವು ಈ ಒಂದು ರೆಸಿಡೆನ್ಸಿಯಲ್ ಸ್ಟೇಟಸ್ ನ ಪ್ರಾವಿಷನ್ಸ್ ನ ತಿಳ್ಕೊಳ್ಳೋ ಮುಂಚೆ, ರೆಸಿಡೆನ್ಸಿಯಲ್ ಸ್ಟೇಟಸ್ ನ ಯಾರು ಪ್ರಿಪೇರ್ ಮಾಡ್ತಾರೆ, ಯಾರು ಅದನ್ನ ಡಿಸೈಡ್ ಮಾಡ್ತಾರೆ, ಮತ್ತೆ ಯಾಕೆ ಮಾಡ್ತಾರೆ ಅಂತ. ಇಲ್ಲಿ ರೆಸಿಡೆನ್ಸಿಯಲ್ ಸ್ಟೇಟಸ್ ನ ಪ್ರಿಪೇರ್ ಮಾಡೋದು ಯಾರು ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾರೋ ಅವರು. ಅದರ ಅರ್ಥ ಏನಂದ್ರೆ, ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ರೆಸಿಡೆನ್ಸಿಯಲ್ ಸ್ಟೇಟಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಯಾಕೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ, ರೆಸಿಡೆನ್ಸಿಯಲ್ ಸ್ಟೇಟಸ್ ನ ಡಿಟರ್ಮೈನ್ ಮಾಡದೇನೆ ಯಾವುದೇ ವ್ಯಕ್ತಿಯ ಟ್ಯಾಕ್ಸ್ ನಾವು ಇಷ್ಟ ಅಮೌಂಟ್ ಟ್ಯಾಕ್ಸ್ ಅಂತ ಹೇಳಕ್ಕೆ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವೇ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅನ್ನೋಣ, ನಾನು ಟ್ಯಾಕ್ಸ್ ಕನ್ಸಲ್ಟೆಂಟ್. ಯಾರೋ ಒಬ್ಬ ನಮ್ಮ ಆಫೀಸ್ ಬರ್ತಾನೆ, ಸರ್ ನನಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂತ. ಅವ್ನು ಹೇಳಿದ್ಕೊಳ್ಳೇನೆ ಮೊದಲು ನಾವು ಎಲ್ಲಕ್ಕಿಂತ ಮುಂಚೆ ಅವನದು ಇಂಡಿವಿಜುವಲ್ ಸ್ಟೇಟಸ್ ಏನು ಅಂತ ನಾವು ತಿಳ್ಕೊಂಡ್ಬಿಡ್ಬೇಕು. ಅವನ ಆದಾಯದ ಮೇಲೆ ಏನಾದ್ರು ಇನ್ಕಮ್ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾನ, ಇಲ್ಲ ಅವ್ನು ಮಾಡುವಂತ ಬಿಸ್ನೆಸ್ಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾ, ಅವ್ನು ಮಾಡುವಂತ ಪ್ರೊಫೆಷನ್ಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾ, ಅವ್ನು ನಡೆಸುವಂತ ಫ್ಯಾಕ್ಟ್ರಿಗೆ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾ, ಇಲ್ಲಾಂದ್ರೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ ಫರ್ಮ್ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಾ, ಇಲ್ಲಾಂದ್ರೆ ಒಂದು ಕಂಪನಿ ಅಂತಿದ್ರೆ ಕಂಪನಿಗೆ ಟ್ಯಾಕ್ಸ್ ಮಾಡ್ಬೇಕಂತ ಫಸ್ಟ್ ನಾವು ಡಿಸೈಡ್ ಮಾಡ್ಕೊಳ್ಬೇಕು. ಹೆಂಗೆ? ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 31 ಆಫ್ ಐ.ಟಿ. ಆಕ್ಟ್ 1961 ಪ್ರಕಾರ ಪರ್ಸನ್ ಇನ್ಕ್ಲೂಡ್ಸ್ 7 ಕ್ಯಾಟಗರಿ ಇದೆ. ಆನ್ ಇಂಡಿವಿಜುವಲ್, ಎಚ್.ಯು.ಎಫ್, ಎ ಫರ್ಮ್, ಎ ಕಂಪನಿ, an association of persons or body of individuals, a local authority, every artificial juridical person. ಈ 7 ಕ್ಯಾಟಗರಿನಲ್ಲಿ ಯಾರಿಗೆ ನಾವು ಟ್ಯಾಕ್ಸ್ ಕಟ್ಬೇಕು, ಕಂಪನಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾ, ಇಂಡಿವಿಜುವಲ್ಗೆ ಮಾಡಬೇಕಾ, ಪಾರ್ಟ್ನರ್ಶಿಪ್ ಫರ್ಮ್ಗೆ ಮಾಡಬೇಕಾ ಅಂತ ಮೊದಲು ನಾವು ಡಿಸೈಡ್ ಮಾಡೋದು ಹೇಳಿದಲ್ಲ, ಅದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಡಿಟರ್ಮಿನೇಷನ್ ಆಫ್ ಇಂಡಿವಿಜುವಲ್ ಸ್ಟೇಟಸ್ ಅಂತ ಹೇಳ್ತೀವಿ. ಅವನು ಇಲ್ಲ ಕೇಳ್ತೀನಿ, ಯಾರಿಗೆ ಮಾಡಬೇಕು ನಿಮ್ಮ ಕಂಪನಿನ ಏನು ಅಂತ ಕೇಳಿದಾಗ ಅವ್ನು ಹೇಳಿಲ್ಲ ಸರ್ ನನ್ನ ಇನ್ಕಮ್ ಅಂದಾಗ ಅವ್ನು ಇಂಡಿವಿಜುವಲ್ ಆಗ್ತಾನೆ. ಸೊ ಯಾಕೆ ನಾವು ಕೇಳ್ಕೊಳ್ಬೇಕಂದ್ರೆ, ರೆಸಿಡೆನ್ಸಿಯಲ್ ಸ್ಟೇಟಸ್ ಕಂಡೀಷನ್ಸ್ ಪ್ರಾವಿಷನ್ಸ್ ಏನಿದೆ, ಕಂಪನಿಗೆ ಬೇರೆ ಇದೆ, ಪಾರ್ಟ್ನರ್ಶಿಪ್ ಫರ್ಮ್ಗೆ ಬೇರೆ ಇದೆ, ಇಂಡಿವಿಜುವಲ್ ಎಚ್.ಯು.ಎಫ್ಗೆ ಬೇರೆ ಬೇರೆ ಇರೋದ್ರಿಂದ ಫಸ್ಟ್ ನಾವು ಇಂಡಿವಿಜುವಲ್ ಸ್ಟೇಟಸ್, ಇಂಡಿವಿಜುವಲ್ ಸ್ಟೇಟಸ್ ನಾವು ಡಿಟರ್ಮೈನ್ ಮಾಡ್ಕೊಳ್ಬೇಕು. ಒಂದ್ಸಲಿ ನನ್ನ ಇನ್ಕಮ್ಗೆ ಅವ್ನು ಹೇಳಿದ್ಮೇಲೆ ನಾವು ಇಂಡಿವಿಜುವಲ್ಗೆ ರೆಸಿಡೆನ್ಸಿಯಲ್ ಸ್ಟೇಟಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಬನ್ನಿ ರೆಸಿಡೆನ್ಸಿಯಲ್ ಸ್ಟೇಟಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಒಂದು ರೆಸಿಡೆನ್ಸ್ ಸ್ಟೇಟಸ್ ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಸಿಟಿಸನ್ ಆಫ್ ಇಂಡಿಯಾನ ನಾವು 2 ಗ್ರೂಪ್ ಅಲ್ಲಿ ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. 2 ಕ್ಯಾಟಗರಿ ಮಾಡಬೇಕು, 2 ಗುಂಪು. ಒಂದು ಜನರಲ್ ಕ್ಯಾಟಗರಿ, ಇನ್ನೊಂದು ಮೊದಲು ಸ್ಪೆಷಲ್ ಕ್ಯಾಟಗರಿ. ಸೊ ಜನರಲ್ ಕ್ಯಾಟಗರಿ ಜಾಸ್ತಿ ಜನ ಇರಲ್ಲ, ಸ್ಪೆಷಲ್ ಅಂದ್ರೆ ಯಾರೋ ಒಬ್ಬರು 2-3 ಜನ ಇರ್ತಾರೆ. ಹಾಗಾಗಿ ನಾವು ಸ್ಪೆಷಲ್ ಅಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರೆ ಮಿಗ್ದವರೆಲ್ಲ ಜನರಲ್ ಆಗಿರ್ತಾರೆ. ಸೊ ಸ್ಪೆಷಲ್ ತಿಳ್ಕೊಳ್ಳೋಣ ಬನ್ನಿ. ಸ್ಪೆಷಲ್ ಕ್ಯಾಟಗರಿ ಯಾರು ಸೇರ್ತಾರೆ ಅಂದ್ರೆ, ಫಸ್ಟ್ ಪಾಯಿಂಟ್, ಇಫ್ ಎನ್ ಇಂಡಿಯನ್ ಸಿಟಿಸನ್ ಲೀವ್ಸ್ ಇಂಡಿಯಾ ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್. ಒಬ್ಬ ಭಾರತೀಯ ಬೇರೆ ದೇಶಕ್ಕೆ ಹೋಗ್ತಾನೆ, ಏನಕ್ಕೋಸ್ಕರ? ಜಾಬ್ಗೋಸ್ಕರ, ಎಂಪ್ಲಾಯ್ಮೆಂಟ್ಗೋಸ್ಕರ, ವರ್ಕ್ ಮಾಡೋಕ್ಕೋಸ್ಕರ ಹೋಗ್ತಾನೆ, ಜಾಬ್ಗೋಸ್ಕರ ಹೋಗ್ತಾನೆ. ಅವನ್ನ ಯಾರು ಇಂಡಿಯನ್ ಬೇರೆ ದೇಶಕ್ಕೆ ಜಾಬ್ಗೋಸ್ಕರ ಹೋಗ್ತಾರೋ ಅವ್ರನ್ನ ನಾವೇನ್ ಮಾಡ್ತೀವಿ, ಸ್ಪೆಷಲ್ ಕ್ಯಾಟಗರಿಯಲ್ಲಿ ಗುರುತಿಸ್ತೀವಿ. ಅವನ್ನ ಸ್ಪೆಷಲ್ ಕ್ಯಾಟಗರಿಯಲ್ಲಿ ನಾವು ಗುರುತಿಸ್ತೀವಿ ಇಲ್ಲಿ. ಮತ್ತೆ ಎರಡನೇದು, ಇಫ್ ಎನ್ ಇಂಡಿಯನ್ ಸಿಟಿಸನ್ ಲೀವ್ಸ್ ಇಂಡಿಯಾ ಆಸ್ ಎ ಕ್ರೂ ಮೆಂಬರ್ ಆಫ್ ಇಂಡಿಯನ್ ಶಿಪ್.
ಇಂಡಿಯನ್ ಶಿಪ್ ಅಂದಾಗ ಭಾರತರು ಹಡಗಿನಲ್ಲಿ ಕೆಲಸ ಮಾಡ್ತಾರಲ್ಲ, ಸ್ಟಾಫ್ ಮೆಂಬರ್ಸ್ ಇರ್ತಾರಲ್ಲ, ಅವ್ರನ್ನ ನಾವು ಕ್ರೂ ಮೆಂಬರ್ಸ್ ಅಂತ ಹೇಳ್ತೇವೆ. ಅವ್ರೇನ್ ಮಾಡ್ತಾರೆ, ಜಾಬ್ ಶಿಪ್ ಎಲ್ಲಿ ಹೋಗುತ್ತೆ, ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗುತ್ತೆ, ಬೇರೆ ದೇಶದಿಂದ ಮತ್ತೆ ರಿಟರ್ನ್ ಬರುತ್ತೆ. ಇದು ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದೀವಿ ಅಂದ್ರೆ, ಅವ್ನು ಇಂಡಿಯನ್ ಆಗಿದ್ರು ಕೂಡ, ನಾವು ಇಂಡಿಯನ್ ಆಗಿದ್ರು ಕೂಡ, ಇಂಡಿಯನ್ ಶಿಪ್ ಅಲ್ಲೇ ಕೆಲಸ ಮಾಡ್ತಾ ಇದ್ರು ಕೂಡ, ಅವ್ನು ಇಂಡಿಯಾ ಬಿಟ್ಟು ಹೋದ ಮತ್ತೆ ಬಂದ 6 ತಿಂಗಳು ನಮ್ಮಲ್ಲಿ ಬಂದ ಅಂದ್ರೆ ಈ 6 ತಿಂಗಳು ಕೂಡ ಅವನು ಇಂಡಿಯನ್ ಅಲ್ಲಿ ಇರಲಿಲ್ಲ, ಈ ಸ್ಟೇಟ್ ಔಟ್ಸೈಡ್ ಇಂಡಿಯಾ ಅಂತಾನೆ, ಬೇರೆ ಬೇರೆ ದೇಶದಲ್ಲಿ ಇದ್ದ ಅಂತಾನೆ ನಾವು ಅದನ್ನ ಭಾವಿಸ್ಬೇಕಾಗತ್ತೆ. ಆ ಒಂದು ಕಾರಣಕ್ಕೆ ಯಾರು ಕ್ರೂ ಮೆಂಬರ್ಸ್ ಇರ್ತಾರೋ ಅವ್ರನ್ನು ಕೂಡ ನಾವೇನ್ ಮಾಡ್ತೀವಿ, ಶಿಪ್ ಅಲ್ಲಿ ಕೆಲಸ ಮಾಡೋ ಸ್ಟಾಫ್ ನ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಗುರುತಿಸ್ತೀವಿ. ಮತ್ತೆ ಮೂರನೇದು, ಇಂಡಿಯನ್ ಸಿಟಿಸನ್ ಆರ್ ಎ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಬೀಯಿಂಗ್ ಔಟ್ಸೈಡ್ ಇಂಡಿಯಾ ಕಮ್ಸ್ ಆನ್ ಎ ವಿಸಿಟ್ ಟು ಇಂಡಿಯಾ. ನೋಡಿಲಿ, ಇಂಡಿಯನ್ ಸಿಟಿಸನ್ ಬೇರೆ ದೇಶದಲ್ಲಿ ಹೋಗಿ ಅವನು ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಏನ್ ಹೇಳ್ತಾರೆ ಇಲ್ಲಿ, ಬೀಯಿಂಗ್ ಔಟ್ಸೈಡ್ ಇಂಡಿಯಾ, ಬೇರೆ ದೇಶದಲ್ಲಿ ಇದ್ದಾನಂತ, ಇಂಡಿಯಾಗೆ ಅವನು ವಿಸಿಟ್ಗೋಸ್ಕರ ಬರ್ತಾ ಇರ್ತಾನೆ. ಯಾರೋ ಅಜ್ಜಿನೋ ತಾತನೋ ಯಾರೋ ರಿಲೇಟಿವ್ಸ್ ಇರ್ತಾರೆ, ಇಲ್ಲ ಯಾವ್ದೋ ಪ್ರಾಪರ್ಟಿ ಇರುತ್ತೆ, ಇನ್ಕಮ್ ಬರ್ತಾ ಇರೋದು, ಇನ್ಕಮ್ ಕಲೆಕ್ಟ್ ಮಾಡಕ್ಕಾದ್ರೂ ಬರ್ಬೋದು, ಬಂದು ವಿಸಿಟ್ ಕೊಟ್ಬಿಟ್ಟು ಹೊರಟೋಗ್ತಾನೆ ಅವನು. ಅವ್ರನ್ನು ಕೂಡ ನಾವೇನ್ ಮಾಡ್ತೀವಿ, ಸ್ಪೆಷಲ್ ಕ್ಯಾಟಗರಿಯಲ್ಲಿ ತರ್ತೀವಿ. ಅಲ್ಲಿಗೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಕೇವಲ 3 ತರ ಜನರನ್ನ ನಾವು ಸೇರಿಸ್ತೀವಿ. ಒಂದು, ಇಂಡಿಯನ್ ಬೇರೆ ದೇಶಕ್ಕೆ ಕೆಲ್ಸಕ್ಕೋಸ್ಕರ ಎಂಪ್ಲಾಯ್ಮೆಂಟ್ಗೋಸ್ಕರ ಹೋಗಿರೋದು, ಕ್ರೂ ಮೆಂಬರ್ ಇಂಡಿಯನ್ ಶಿಪ್ ಅಲ್ಲಿ ಕೆಲಸ ಮಾಡೋರು, ಮತ್ತೆ ಮೂರನೇವರು ಇಂಡಿಯನ್ಸ್ ಬೇರೆ ಕಡೆ ಸೆಟ್ಲ್ ಆಗ್ಬಿಟ್ಟಿದ್ದಾರೆ, ವಿಸಿಟ್ಗೋಸ್ಕರ ಬರ್ತಾ ಇದ್ದಾರೆ. ಈ 3 ಕ್ಯಾಟಗರಿಯವ್ರನ್ನ ನಾವು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಸೇರಿಸಿ ಮಿಕ್ಕಿದೆಲ್ಲಾ ಇಂಡಿಯನ್ಸ್ನ, ಎಲ್ಲಾ ಭಾರತೀಯರನ್ನ ನಾವು ಜನರಲ್ ಕ್ಯಾಟಗರಿಯಲ್ಲಿ ಬರಿತೀವಿ. ಸೊ ನಾವೀಗ ಇದು ಒಂದು 2 ಕ್ಯಾಟಗರಿ ಮಾಡ್ಕೊಂಡ್ವಿ. ಇಲ್ಲಿ ಏನೇನ್ ರೂಲ್ಸ್ ಇದೆ, ಏನೇನ್ ಕಂಡೀಷನ್ ಇದೆ ಅಂತ ಡಿಸ್ಕಸ್ ಮಾಡೋಣ ಬನ್ನಿ. ಜನರಲ್ ಕ್ಯಾಟಗರಿನ ಮೊದಲು ಮಾಡ್ತೇನೆ, ಜನರಲ್ ಇನ್ಫಾರ್ಮೇಶನ್ ಹೇಳಿ ಆಮೇಲೆ ನಾವು ಸ್ಪೆಷಲ್ ಬಗ್ಗೆ ರೂಲ್ಸ್ ನ ಚೆಕ್ ಮಾಡ್ಕೊಳ್ಳೋಣ. ಜನರಲ್ ಕ್ಯಾಟಗರಿನಲ್ಲಿ ಟು ಡಿಟರ್ಮೈನ್ ದ ರೆಸಿಡೆನ್ಸ್ ಸ್ಟೇಟಸ್ ದೇರ್ ಆರ್ 2 ಸೆಟ್ಸ್ ಆಫ್ ಕಂಡೀಷನ್ಸ್. 2 ತರದ ಕಂಡೀಷನ್ಗಳನ್ನ ಕೊಟ್ಟಿದ್ದಾರೆ. ಒಂದು, ಬೇಸಿಕ್ ಕಂಡೀಷನ್ ಆಸ್ ಪರ್ ಸೆಕ್ಷನ್ 6 ಸಬ್ ಸೆಕ್ಷನ್ 1 ಅಂಡ್ ಅಡಿಷನಲ್ ಕಂಡೀಷನ್ ಆಸ್ ಪರ್ ಸಬ್ ಸೆಕ್ಷನ್ 6. ಬೇಸಿಕ್ ಕಂಡೀಷನ್ ಮತ್ತು ಅಡಿಷನಲ್ ಕಂಡೀಷನ್ ಅಂತ ಅವರು ನಮ್ಗೆ 2 ಸೆಟ್ ಆಫ್ ಕಂಡೀಷನ್ಸ್ ನ ಕೊಟ್ಟಿದ್ದಾರೆ. ಈ ಬೇಸಿಕ್ ಕಂಡೀಷನ್ ಅಲ್ಲಿ 2 ಬೇಸಿಕ್ ಕಂಡೀಷನ್ ಇದೆ, ಅಡಿಷನಲ್ ಕಂಡೀಷನ್ ಅಲ್ಲಿ 2 ಅಡಿಷನಲ್ ಕಂಡೀಷನ್ ಇದೆ. ಅದು 2 ಕಂಡೀಷನ್ 4 ಕಂಡೀಷನ್ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ ಬನ್ನಿ, ಏನಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಬೇಸಿಕ್ ಕಂಡೀಷನ್ ಹೇಳ್ತಾರೆ, ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ ಫಾರ್ 182 ಡೇಸ್ ಡ್ಯೂರಿಂಗ್ PY. ನಮ್ಮ ಪ್ರಿವಿಯಸ್ ಇಯರ್ ಅಲ್ಲಿ 182 ದಿನ ಇರಬೇಕು. ನಮ್ಮ ಪ್ರಿವಿಯಸ್ ಇಯರ್ ಯಾವ್ದು ಅಂತ ಹೇಳಿದೆ ನಾನು ಇಲ್ಲಿ, 2025-26 ಅಲ್ಲಿ ಅವನು ಇಂಡಿಯನ್ ಅಲ್ಲಿ 182 ದಿನ ಇದ್ರೆ, 100 ಅಥವಾ 182 ಜಾಸ್ತಿ ದಿನ ಇದ್ರೆ, ಜಾಸ್ತಿ ದಿನ ಇಲ್ಲಿದ್ರೆ ಅವನು ಫಸ್ಟ್ ಕಂಡೀಷನ್ ಅವನು ಫುಲ್ಫಿಲ್ ಮಾಡ್ತಾ ಇದ್ದಾನೆ, ಫಸ್ಟ್ ಕಂಡೀಷನ್ ಪಾಸ್ ಮಾಡ್ತಾ ಇದ್ದಾನೆ, ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನೆ ಅಂತ ನಾವು ಅನ್ಕೊಳ್ಬೇಕು. ಸೊ ಫಸ್ಟ್ ಕಂಡೀಷನ್ ಏನ್ ಹೇಳುತ್ತೆ, ನಮ್ಮ ಪ್ರಿವಿಯಸ್ ಇಯರ್ 2025 ನಲ್ಲಿ ಅವನು 182 ದಿನ ಇರಬೇಕು. ಹಂಗಂದ್ರೆ ನಮ್ಮ ಪ್ರಿವಿಯಸ್ ಇಯರ್ ಬಂದು 2025-26 ಇದೆ. ಇಟ್ಸ್ ಎ ಪೀರಿಯಡ್ ಆಫ್ 12 months. ಇಯರ್ ಅಂದಾಗ ಇಟ್ಸ್ ಎ ಪೀರಿಯಡ್ ಆಫ್ 12 months, 12 ತಿಂಗಳ ಅವಧಿ ಇದು. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಪ್ರತಿ ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಪ್ರತಿ ವರ್ಷ. 1st April 2025 ಸ್ಟಾರ್ಟ್ ಆಗಿ 31st March 2026 ಅಲ್ಲಿ ಎಂಡ್ ಆಗುತ್ತೆ. ಇಟ್ಸ್ ಎ ಪೀರಿಯಡ್ ಆಫ್ 12 months, 12 ತಿಂಗಳು. ಈ 12 ತಿಂಗಳು 365 ದಿನದಲ್ಲಿ ಅವನು 182 ದಿನ ಇಂಡಿಯನ್ ಅಲ್ಲಿ ಇರಬೇಕು. ಅಕಸ್ಮಾತ್ 181 ಇದ್ರೆ ಫೇಲ್ ಆಗ್ತಾನೆ. 182 ಮಿನಿಮಮ್ ಅಂದಾಗ ಜಾಸ್ತಿ ಎಷ್ಟಾರು ಇರ್ಬೋದು. 182 ದಿನ ಇದ್ದ ಅಂದ್ರೆ ನಾವೇನ್ ಹೇಳ್ತೀವಿ, ದಟ್ ಪರ್ಸನ್ ಈಸ್ ಸ್ಯಾಟಿಸ್ಫೈಯಿಂಗ್ ಫಸ್ಟ್ ಬೇಸಿಕ್ ಕಂಡೀಷನ್ ಅಂಡರ್ ಸೆಕ್ಷನ್ 6 ಸಬ್ ಸೆಕ್ಷನ್ 1. ಈ ಫಸ್ಟ್ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇದ್ದಾನೆ ಅಂತ ನಾವು ಅನ್ಕೊಂತೀವಿ. ಕೆಲವ್ರು ಏನ್ ಮಾಡ್ತಾರೆ, ಚೆಕ್ ಮಾಡಿದಾಗ 182 ದಿನ ಇರಲ್ಲ, 140 ದಿನ 150 ದಿನ ಇರ್ತಾರೆ. ಅವಾಗ ಏನ್ ಮಾಡ್ಬೇಕು ಸರ್ ಅಂದ್ರೆ, ಫೇಲ್ ಆದಾಗ ಅಂತವ್ರಿಗೋಸ್ಕರ ಇನ್ನೊಂದು ಕಂಡೀಷನ್ ಇದೆ, ಎರಡನೇ ಬೇಸಿಕ್ ಕಂಡೀಷನ್ ಏನು, ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ 60 ಡೇಸ್ ಡ್ಯೂರಿಂಗ್ ದ PY ಪ್ಲಸ್ 365 ಡೇಸ್ ಇನ್ 4 PPY. ಈ PPY ಅಂದ್ರೆ ಪ್ರಿಸಿಡಿಂಗ್ ದ ಪ್ರೀವಿಯಸ್ ಇಯರ್ಸ್ ಅಂತ. ಪ್ರಿಸಿಡಿಂಗ್ ಅಂದ್ರೆ ಹಿಂದಿನ ಅಂತ, ಪ್ರಿಸಿಡಿಂಗ್ ದ ಪ್ರೀವಿಯಸ್ ಇಯರ್, ನಮ್ಮ ಪ್ರೀವಿಯಸ್ ಇಯರ್ ಹಿಂದಿನ ವರ್ಷಗಳು ಅಂತ. ಇವಾಗ ನಮ್ದು 25-26, ಹಿಂದಿನ ವರ್ಷ ಏನಾಗಿತ್ತು 2024-25 ಆಗಿತ್ತು. ಆದ್ರೆ ಹಿಂದಿನ ವರ್ಷ ಏನಾಗಿತ್ತು 2023-24 ಆಗಿತ್ತು. ಈ ಎಲ್ಲಾ ಹಿಂದಿನ ವರ್ಷಗಳು ಎಷ್ಟು ವರ್ಷ ಇರುತ್ತೋ ಅದನ್ನೆಲ್ಲ ನಾವು PPY, ಪ್ರಿಸಿಡಿಂಗ್ ದ ಪ್ರೀವಿಯಸ್ ಇಯರ್ಸ್ ಅಂತ ಹೇಳ್ತೇವೆ. ಇಲ್ಲಿ ಎರಡು ಪಾರ್ಟ್ ಇದೆ. ಈ ಒಂದು ಎರಡನೇ ಬೇಸಿಕ್ ಕಂಡೀಷನ್ 2 ಪಾರ್ಟ್ ಇದೆ. ಒನ್ ಪಾರ್ಟ್ ನಮ್ಮ ಪ್ರಿವಿಯಸ್ ಇಯರ್ 60 ದಿನ ಇರಲೇಬೇಕು, ಜೊತೆಗೆ ಹಿಂದಿನ 4 ವರ್ಷಗಳಲ್ಲಿ 365 ದಿನ ಇರಬೇಕು. 360 ದಿನ ಹೆಂಗ್ ಲೆಕ್ಕ ಮಾಡ್ತೀವಿ ಅಂದ್ರೆ, ನಾವು
365 ಇನ್ 4 PPA ಏನಂದ್ರೆ ನಮ್ಮ ಪ್ರಿವಿಯಸ್ ಇಯರ್ ಬಂದು 25-26 ಕರೆಕ್ಟಾ. ಹಿಂದಿನ ಒಂದೇ ಹೋಗೋಣ. ಹಿಂದಿನ ವರ್ಷ ಏನಾಗಿತ್ತು, ಪ್ರೊಸೀಡಿಂಗ್ ಅಂದ್ರೆ ಹಿಂದಿನ ವರ್ಷ ಏನಾಗಿತ್ತು, ಒಂದು 24-25, 2024-25, 2023-24. ಅದ್ರ ಹಿಂದಿನ ವರ್ಷ ಏನಾಗಿತ್ತು, 2022-23. ಅದ್ರ ಹಿಂದಿನ ವರ್ಷ ಏನಾಗಿತ್ತು, 2021-22 ಆಗಿತ್ತು. ಈ 4 ವರ್ಷಗಳಲ್ಲಿ ಅವನು ಎಷ್ಟು ದಿನ ಇರ್ಬೇಕಂತ, 365 ದಿನ ಇರ್ಬೇಕಂದ್ರೆ 365 ದಿನ ಅಂದ್ರೆ ನಾವು ಹೆಂಗ್ ಹೇಳ್ಕೊಂತೀವಿ, ಒಂದು ವರ್ಷ ಅಂತ ಹೇಳ್ತೀವಿ. ಒಂದು ವರ್ಷಕ್ಕೆ 365 ದಿನ ಅಂತ ಹೇಳ್ತೀವಿ. ಬೇಕಂದ್ರೆ ಅವನು ಒಂದು ವರ್ಷದಲ್ಲಿ ಪೂರ್ತಿ 365 ದಿನ ಇಂಡಿಯನ್ ಅಲ್ಲಿ ಇದ್ದು ಮಿಕ್ಕಿದೆಲ್ಲ ಫಾರಿನ್ ಅಲ್ಲಿ ಇದ್ರು ಕೂಡ ಅವನು ಈ ಕಂಡೀಷನ್ ಪಾಸ್ ಮಾಡ್ದಂಗೆನೆ. ಸೊ ಒಟ್ಟಲ್ಲಿ 4 ವರ್ಷಗಳ ಟೋಟಲ್ ಮಾಡಿದಾಗ ಮಿನಿಮಮ್ 365 ದಿನ ಬರಬೇಕು. ಮತ್ತೆ 60 ಡೇಸ್ ಪ್ರೀವಿಯಸ್ ಇಯರ್ ಅಲ್ಲಿ ಇರಬೇಕು. 2025-26 ಅಲ್ಲ, ಮಿನಿಮಮ್ 60 ದಿನ ಇರಬೇಕು. ಹಿಂದಿನ 4 ವರ್ಷಗಳಲ್ಲಿ 365 ದಿನ ಇದ್ದ ಅಂದ್ರೆ ಅವನು ಎರಡನೇ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡ್ದ, ತೃಪ್ತಿ ಪಡಿಸ್ದ, ಪಾಸ್ ಆಗಿದ್ದಾನೆ ಅಂತ ನಾವು ಅನ್ಕೊಳ್ಬಹುದು. ಗೊತ್ತಾಯ್ತಲ್ವಾ. ದೇರ್ ಆರ್ 2 sets of basic condition. First condition is stay in India at least for 182 days during the previous year. Stay in India at least for 60 days during the previous year plus 365 days in 4 preceding the previous years. ಈ ಎರಡು ಕಂಡೀಷನ್ ಅಲ್ಲಿ ರೂಲ್ ಪ್ರಕಾರ ಯಾವ್ದಾದ್ರು ಒಂದನ್ನ ಪಾಸ್ ಮಾಡಬೇಕು. ಫಸ್ಟ್ ಕಂಡೀಷನ್ ಪಾಸ್ ಮಾಡ್ಬಿಟ್ಟ ಅಂದ್ರೆ ಎರಡನೇ ಕಂಡೀಷನ್ ಮತ್ತೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾವ್ದಾದ್ರು ಒಂದ್ ಪಾಸ್ ಆದ್ರೆ ಸಾಕು ನಮ್ಗೆ, ನಮ್ಮ ಕಾನೂನು ಪ್ರಕಾರ. ಯಾವಾಗ ನಾವು ಎರಡನೇ ಕಂಡೀಷನ್ ಪಾಸ್ ಮಾಡ್ತೇವೆ, ಫಸ್ಟ್ ಕಂಡೀಷನ್ ಅವನೇನಾದ್ರು ಫೇಲ್ ಆದ್ರೆ ಎರಡನೇ ಕಂಡೀಷನ್ ನಾವು ಚೆಕ್ ಮಾಡ್ತೀವಿ. ಈ ಎರಡು ಬೇಸಿಕ್ ಕಂಡೀಷನ್ ಅಲ್ಲಿ ಇಫ್ ಯು ಸ್ಯಾಟಿಸ್ಫೈ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್, ಯಾವ್ದಾದ್ರು ಇಫ್ ಯು ಸ್ಯಾಟಿಸ್ಫೈ ಎನಿ ಒನ್, ಯಾವ್ದಾದ್ರು ಒಂದನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಆ ಮನುಷ್ಯನ ನಾವೇನಂತ ಕರಿತೀವಿ, ಆ ವ್ಯಕ್ತಿನ ನಾವು ರೆಸಿಡೆಂಟ್ ಅಂತ ಹೇಳ್ತೀವಿ. ಏನು, ಎರಡು ಬೇಸಿಕ್ ಕಂಡೀಷನ್ ಅಲ್ಲಿ ಯಾವ್ದಾದ್ರು ಒಂದನ್ನ ಅವನು ತೃಪ್ತಿ ಪಡಿಸಿದ್ರೆ, ಸ್ಯಾಟಿಸ್ಫೈ ಮಾಡಿದ್ರೆ ಅವನ ರೆಸಿಡೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಎರಡು ಕಂಡೀಷನ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ಅವನ ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. NRI ಅಂತ ಹೇಳಿ, ನಾನ್ ರೆಸಿಡೆಂಟ್ ಇಂಡಿಯಾ ಅಂತ, NRI ಅಂತ ಫಾರಿನರ್ಗಳು ಹೇಳ್ತೀವಿ. ಯಾಕಂದ್ರೆ ಅವ್ನು ಎರಡು ಕಂಡೀಷನ್ ಫುಲ್ಫಿಲ್ ಮಾಡಿರೋದು. ಸಾಮಾನ್ಯವಾಗಿ 187 ಬಂದು 10 ದಿನ ಅವ್ರು ಬಂದು ಹೊಟ್ಟೋಗಿರ್ತಾನೆ. ಸೊ ನಾನ್ ರೆಸಿಡೆಂಟ್ ಆಗ್ಬಿಟ್ಟಿರ್ತಾನೆ. ಸೊ ಯಾರಾದ್ರೂ ಎರಡು ಕಂಡೀಷನ್ ಒಂದ್ ಕಂಡೀಷನ್ ಫುಲ್ಫಿಲ್ ಮಾಡೋ ರೆಸಿಡೆಂಟ್ ಆಗ್ತಾನೆ. ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಅವನು ನಾನ್ ರೆಸಿಡೆಂಟ್ ಆಗ್ಬಿಡ್ತಾನೆ. ಯಾರು ರೆಸಿಡೆಂಟ್ ಆಗ್ತಾರೆ, ಆ ರೆಸಿಡೆಂಟ್ ಅಲ್ಲಿ ಕಾಮನ್ ರೆಸಿಡೆಂಟ್ ಯಾರು, ಸ್ಪೆಷಲ್ ರೆಸಿಡೆಂಟ್ ಯಾರು, ಅಂದ್ರೆ ಆರ್ಡಿನರಿ ರೆಸಿಡೆಂಟ್ ಯಾರು, ಸ್ಪೆಷಲ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಯಾರು ಅಂತ ನಾವು ಚೆಕ್ ಮಾಡ್ಬೇಕು. ಅದು ಮಾಡ್ಬೇಕಾದ್ರೆ ಗೊತ್ತಾಗಬೇಕಾದ್ರೆ ನಾವು ಅಡಿಷನಲ್ ಕಂಡೀಷನ್ಸ್ ಮೊರೆ ಹೋಗ್ಬೇಕು. ಅಡಿಷನಲ್ ಕಂಡೀಷನ್ ಚೆಕ್ ಮಾಡಿ ಆಮೇಲೆ ಇರ್ಬೇಕು ಈ ರೆಸಿಡೆಂಟ್, ಯಾರ ರೆಸಿಡೆಂಟ್ ಅಂದ್ರೆ ಎರಡು ಕಂಡೀಷನ್ ಪಾಸ್ ಮಾಡಿರ್ತಾನಲ್ಲ ಅವನು ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಅಡಿಷನಲ್ ಕಂಡೀಷನ್ ಏನಿದೆ, ಬನ್ನಿ. ಫಸ್ಟ್ ಕಂಡೀಷನ್, he must resident in India 2 out of 10 PPY, 10 preceding the previous years. ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ಅವನು ರೆಸಿಡೆಂಟ್ ಆಗಿರಬೇಕು. ರೆಸಿಡೆಂಟ್ ಆದ್ರೆ ಏನಂತ ಹೇಳಿದೆ ಅವಾಗ ನಾನು ನಿಮ್ಗೆ, ರೆಸಿಡೆಂಟ್ ಅಂತ ಯಾವಾಗ ಆಗ್ತಾನ ಅವನು, ಯಾವ್ದಾದ್ರು ಒಂದು ಬೇಸಿಕ್ ಕಂಡೀಷನ್ ನ ಫುಲ್ಫಿಲ್ ಮಾಡಿದ್ರೆ 182 ದಿನ ಇರಬೇಕು, ಇಲ್ಲ 60 ಪ್ಲಸ್ 365 ದಿನ ಇರಬೇಕು. ಎರಡರಲ್ಲಿ ಒಂದನ್ನು ಮಾಡಿದ್ರೆ ಅವನು ರೆಸಿಡೆಂಟ್ ಆಗ್ತಾನೆ. ನಾವೇನ್ ಮಾಡ್ಬೇಕಂದ್ರೆ ಹಿಂದಿನ 10 ವರ್ಷ ಚೆಕ್ ಮಾಡ್ಬೇಕು. ಬನ್ನಿ ನೋಡಿ ತೋರಿಸ್ತೀನಿ ಹೆಂಗೆ ಅಂತ ಹೇಳಿ. ನಮ್ಮ ಪ್ರಿವಿಯಸ್ ಇಯರ್ ಬಂದು 2025-26 ಕರೆಕ್ಟಾ. ಅದ್ರ ಹಿಂದಿನ ವರ್ಷ 10 ವರ್ಷ ಬರ್ತೀನಿ ನೋಡಿ. ಫಸ್ಟ್ ಇಯರ್ 24-25, ಸೆಕೆಂಡ್ ಇಯರ್ 23-24, ಥರ್ಡ್ ಇಯರ್ 22-23. ಹಿಂದೆ 10 ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದೀನಿ ನಾನು. ಫೋರ್ತ್ ಇಯರ್ 2021-22, ಫಿಫ್ತ್ ಇಯರ್ 2021, ಸಿಕ್ಸ್ತ್ ಇಯರ್ 19-20, ಸೆವೆಂತ್ ಇಯರ್ 18-19, ಏಯ್ತ್ ಇಯರ್ 17-18, ನೈನ್ತ್ ಇಯರ್ 16-17 ಅಂಡ್ 10th ಇಯರ್ 2015-16. ಎಕ್ಸಾಂಪಲ್ ನೀವು 10 ವರ್ಷ ಚೆಕ್ ಮಾಡುವಾಗ ಡೈರೆಕ್ಟ್ ಆಗಿ ನೀವು 2015 ಅಂತಾನೆ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ನಮ್ಮ ಪ್ರಿವಿಯಸ್ ಸ್ಟಾರ್ಟ್ ಆಗುತ್ತೆ ಅವಾಗ 2025. 10 ವರ್ಷ ಹಿಂದೆ ಹೋಗ್ಬೇಕು. 2025ರಲ್ಲಿ 10 ಲೆಸ್ ಮಾಡಿ 2015 ಬರುತ್ತೆ. ಸೊ 2015-16 ನೀವು ಸ್ಟಾರ್ಟ್ ಮಾಡ್ಕೊಬಹುದು. ಈ 10 ವರ್ಷಗಳೆಲ್ಲ ಅವನೇನಾಗಿರ್ಬೇಕು, 2 ವರ್ಷ ರೆಸಿಡೆಂಟ್ ಆಗಿರ್ಬೇಕು. ಸ್ನೇಹಿತರೆ, ನಾವು ಪ್ರತಿಯೊಂದು ವರ್ಷನೂ ಚೆಕ್ ಮಾಡಬೇಕು. 2024, 25, 23 ಪ್ರತಿ ವರ್ಷನೂ ನಾವು ಚೆಕ್ ಮಾಡಬೇಕು. ಪ್ರತಿ ವರ್ಷದಲ್ಲಿ ಅವನು ಈ ಎರಡು ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಅವ್ನು ರೆಸಿಡೆಂಟ್, ಎರಡೂ ಮಾಡಿಲ್ಲ ಅಂದ್ರೆ ನಾನ್ ರೆಸಿಡೆಂಟ್. ಅಷ್ಟೇ ನಾವು ಡಿಸೈಡ್ ಮಾಡ್ಬೇಕಾಗಿರೋದು. ಫಾರ್ ಎಕ್ಸಾಂಪಲ್, ನಾನು 2022-23 ಚೆಕ್ ಮಾಡ್ತೀನಿ ಅನ್ಕೊಳ್ಳಿ. ಪ್ರತಿ ವರ್ಷ ಮಾಡಬೇಕು. ಒಂದು ವರ್ಷ ತೋರಿಸ್ತಾ ಇದೀನಿ ನಾನು ನಿಮ್ಗೆ. ಸಾರಿ, 23-20 ನಲ್ಲಿ ಚೆಕ್ ಮಾಡೋದಾದ್ರೆ ಈ 22-20 ನಲ್ಲಿ 182 ದಿನ ಇದಾನ ಅಂತ ಚೆಕ್ ಮಾಡ್ಬೇಕು. ಇದ್ರೆ ಡೈರೆಕ್ಟ್ ಆಗಿ ರೆಸಿಡೆಂಟ್ ಆಗ್ಬಿಡಿ. ಯಾವ್ದಾದ್ರು ಒಂದ್ ಮಾಡಿದ್ರೆ ಸಾಕಲ್ವಾ, 182 ದಿನ ಅವಾಗೆ ರೆಸಿಡೆಂಟ್ ಆಗ್ಬಿಡ್ತಾನೆ. ಒಂದ್ ವೇಳೆ ಇಲ್ಲ, ಕಡಿಮೆ ಇದ್ದಾನೆ ಅಂದಾಗ
ಆ 2022-20 ನಲ್ಲಿ ಮಿನಿಮಮ್ 60 ಇದೆನಾ ಅಂತ ಚೆಕ್ ಮಾಡಿ. ಇದ್ರೆ ಅದ್ರ ಹಿಂದಿನ 4 ವರ್ಷ, ಈ ವರ್ಷದ 4 ಹಿಂದಿನ ವರ್ಷ ಯಾವ್ದಾಗುತ್ತೆ? 2021-22, 2021, 19-20, 18-19 ಇದು 4 ವರ್ಷದಲ್ಲಿ ಇಂಡಿಯನ್ ಅಲ್ಲಿ 365 ಇದೆನಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಇದ್ರೆ ಪಾಸ್ ಆದ್ರೆ ಅವನು ರೆಸಿಡೆಂಟ್. ಫಸ್ಟ್ ಕಂಡೀಷನ್ ಮಾಡಿಲ್ಲ, ಎರಡನೇ ಕಂಡೀಷನ್ ಚೆಕ್ ಮಾಡ್ತಾ ಇದ್ದೀನಿ, ಎರಡೂ ಕಂಡೀಷನ್ 60 ಇದ್ದಾನೆ, ಹಿಂದಿನ 4 ವರ್ಷ 365 ಇದ್ರೆ ರೆಸಿಡೆಂಟ್ ಆರ್ ಅಂತ ಬರ್ಕೊಳ್ಳೋದು. ಇಲ್ಲ ಖಾಲಿ 200 ದಿನ ಇದ್ದಾನೆ, 4 ವರ್ಷ ಚೆಕ್ ಮಾಡಿದಾಗ 200 ದಿನ ಇರ್ತಾನೆ, ಸೊ 60 ದಿನ ಇದ್ದಾನೆ, ಅರ್ಧ ಪಾಸ್ ಆಗಿದ್ದಾನೆ, ಇನ್ನೊಂದು 200 ದಿನ ಇದ್ರೆ ಕಂಡೀಷನ್ ಫೇಲ್ ಆದಂಗೆನೆ. ಸೊ ಅಂತ ಟೈಮಲ್ಲಿ NR ನಾನ್ ರೆಸಿಡೆಂಟ್ ಅಂತ ನಾವು ಬರಿಬೇಕಾಗತ್ತೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ನೀವು 2019-20 ಕ್ಯಾಲ್ಕುಲೇಟ್ ಮಾಡ್ತೀನಿ ಅನ್ಕೊಳ್ಳಿ. ಈ ವರ್ಷದಲ್ಲಿ 182 ದಿನ ಇದ್ದಾನ ಅಂತ ಚೆಕ್ ಮಾಡ್ಕೊಳ್ಬೇಕು. 182 ಇದ್ರೆ ರೆಸಿಡೆಂಟ್ ಆಗ್ಬಿಡ್ತಾನೆ, ಎರಡನೇ ಕಂಡೀಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಇಲ್ಲ 182 ಕಡಿಮೆ ಇದ್ರೆ ಮಿನಿಮಮ್ 60 ಇದ್ದಾನೆ ಈ ವರ್ಷದಲ್ಲಿ ಚೆಕ್ ಮಾಡಿ, ಆ ವರ್ಷದ ಹಿಂದಿನ 4 ವರ್ಷಗಳು 18-19, 17-18, 16-17, 15-16 ಈ 4 ವರ್ಷದಲ್ಲಿ 365 ಇದೆನಾ ಅಂತ ಚೆಕ್ ಮಾಡಬೇಕು. ಸೊ ಈ ತರ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಪೂರ್ತಿ 10 ವರ್ಷದಲ್ಲಿ ಎಷ್ಟು ವರ್ಷ ರೆಸಿಡೆಂಟ್ ಆಗಿರ್ಬೇಕು ಅವನು? 2 years ರೆಸಿಡೆಂಟ್ ಅಂದ್ರೆ ಏನು? ಯಾವ್ದಾದ್ರು ಒಂದು ಬೇಸಿಕ್ ಕಂಡೀಷನ್ ಅವನು ಫುಲ್ಫಿಲ್ ಮಾಡಬೇಕು ಅನ್ನೋದು. ಇದು ಫಸ್ಟ್ ಬೇಸಿಕ್ ಕಂಡೀಷನ್. ಅಕಸ್ಮಾತ್ ಇದ್ದ ಅಂದ್ರೆ ಅವನು, ನಾವ್ ಹೇಳ್ತೀವಿ ಅವನಿಗೆ ಈಸ್ ಸ್ಯಾಟಿಸ್ಫೈಯಿಂಗ್ ದ ಫಸ್ಟ್ ಅಡಿಷನಲ್ ಕಂಡೀಷನ್, ಫಸ್ಟ್ ಅಡಿಷನಲ್ ಕಂಡೀಷನ್ ತೃಪ್ತಿ ಪಡಿಸ್ತಾ ಇದ್ದಾನೆ, ಪಾಸ್ ಆಗ್ತಾ ಇದ್ದಾನೆ ಅಂತ ಅಂದ್ಕೊಂತೀವಿ. ಎರಡನೇ ಅಡಿಷನಲ್ ಕಂಡೀಷನ್, ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ 730 days ಇನ್ 7 PPY. 7 PPY ಹಿಂದಿನ 7 ವರ್ಷಗಳಲ್ಲಿ ಟೋಟಲ್ ಆಗಿ 730 ದಿನ ಇರಬೇಕಂತ. ಸ್ನೇಹಿತರೆ ಇಲ್ಲಿ ಒಂದು ವರ್ಡ್ಸ್ ಜ್ಞಾಪಕ ಇದೆ ನೋಡಿ. ಇಲ್ಲಿ ಬೇಸಿಕ್ ಕಂಡೀಷನ್ ಸ್ಟೇ ಅಂತಿದೆ, ಎರಡನೇ ಬೇಸಿಕ್ ಕಂಡೀಷನ್ ಅಲ್ಲೂ ಸ್ಟೇ ಅಂತಿದೆ, ಮೂರನೇದ್ರಲ್ಲಿ ರೆಸಿಡೆಂಟ್ ಅಂತಿದೆ, ನಾಲ್ಕನೇದು ಸ್ಟೇ ಇದೆ. ಸ್ಟೇ ಅಂದಾಗ ಅವನು ಇಂಡಿಯಾಲಿ ಇರೋದು ಚೆಕ್ ಮಾಡೋದು, ರೆಸಿಡೆಂಟ್ ಅಂದಾಗ ನಾವು ಅವನು 2 ಕಂಡೀಷನ್ ಚೆಕ್ ಮಾಡ್ತಾನ ಅಂತ ಮಾಡ್ಕೊಳ್ಳೋಂಥದ್ದು. ಇಲ್ಲಿ ಸ್ಟೇ ಅಂತ ಹೇಳ್ತಾ ಇದ್ದಾರೆ, ಅದರ ಅರ್ಥ ಏನಂದ್ರೆ ಹೆಂಗೆ 730 days ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಬಂದು 25-26 ಪ್ರೀವಿಯಸ್ ಇಯರ್, ಇಂದಿನ 7 ವರ್ಷಗಳಲ್ಲಿ ಅಂತ ಹೇಳ್ತಾರೆ. 7 ವರ್ಷ ಯಾವ್ದು ಬರುತ್ತೆ ಹಿಂದಕ್ಕೆ ಹೋದಂಗೆ? 24-25, 23-24, 22-23, 21-22, 20-21. ಎಷ್ಟು ವರ್ಷ ಆಯ್ತು? 1, 2, 3, 4, 5 ವರ್ಷ ಆಯ್ತು. 6ನೇ ವರ್ಷ 19-20, 7ನೇ ವರ್ಷ ಬಂದು 18-19. ಈ 7 ವರ್ಷಗಳಲ್ಲಿ ಅವನು ಎಷ್ಟು ದಿನ ಇರ್ಬೇಕು? ಇಲ್ಲಿ 730 days ಇರಬೇಕು. ಸೊ 730 ಅಂದಾಗ 2 ವರ್ಷ, 365, 365, 730 ಆಗತ್ತೆ. ಸೊ ಇಷ್ಟು 7 ವರ್ಷಗಳಲ್ಲಿ ಅವನು 730 ದಿನ ಇಂಡಿಯಾನ್ ಅಲ್ಲಿ ಇದ್ರೆ ಎರಡನೇ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡ್ದಂಗೆ. ಒಂದು 729 ದಿನ ಇದ್ರು ಕೂಡ ಈ ಫೇಲ್ಡ್ ಇನ್ ಸ್ಯಾಟಿಸ್ಫೈಯಿಂಗ್ ದ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಅಂತ ನಾವು ಫೇಲ್ ಅಂತಾನೆ ಮಾಡ್ಬೇಕು. ಮಿನಿಮಮ್ 730 ಇದ್ರೆ ಈ ಅಡಿಷನಲ್ ಕಂಡೀಷನ್ ಅವನು ಪಾಸ್ ಮಾಡ್ತಾ ಇದ್ದಾನೆ ಅಂತ. ನಂತರ ಇಷ್ಟೇ, ಜನರಲ್ ಕ್ಯಾಟಗರಿಗೆ 2 ಬೇಸಿಕ್ ಕಂಡೀಷನ್ಸ್ ಇದಾವೆ, 2 ಅಡಿಷನಲ್ ಕಂಡೀಷನ್ ಇದೆ. ಆ 2 ಕಂಡೀಷನ್ ಇಟ್ಕೊಂಡು ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ನ ಡಿಟರ್ಮೈನ್ ಮಾಡ್ಬೇಕಾಗತ್ತೆ. ಯಾರಿಗೆ? ಜನರಲ್ ಕ್ಯಾಟಗರಿಗೆ. ಇದು ನಿಮ್ಗೆ ಅರ್ಥ ಆಗಿದ್ರೆ ಸ್ಪೆಷಲ್ ಕ್ಯಾಟಗರಿ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ನೋಡಿ. ಇಲ್ಲಿ ಎಷ್ಟು ದಿನ ಇರ್ಬೇಕಂತ ಹೇಳಿದ್ರಿ? 730 ದಿನ ಇರಬೇಕು 7 ವರ್ಷದಲ್ಲಿ. ಜನರಲ್ ಸ್ಪೆಷಲ್ ಕ್ಯಾಟಗರಿ ಬಗ್ಗೆ ಮಾತಾಡೋಣ ಬನ್ನಿ ನಾವಿಲ್ಲಿ. ಸ್ಪೆಷಲ್ ಕ್ಯಾಟಗರಿಯಲ್ಲಿ ಇಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಯಾರು ಎಂಪ್ಲಾಯ್ಮೆಂಟ್ ನ ಬರೆದವರು ಬೇರೆ ದೇಶಕ್ಕೆ ಹೋಗೋರು, ಕ್ರೂ ಮೆಂಬರ್ ಮತ್ತೆ ವಿಸಿಟ್, ಈ ಕೀವರ್ಡ್ಸ್ ಇದು ಜ್ಞಾಪಕ ಇಟ್ಕೊಬೇಕು. ಎಂಪ್ಲಾಯ್ಮೆಂಟ್, ಕ್ರೂ ಮೆಂಬರ್ ಮತ್ತೆ ವಿಸಿಟ್, ಇದು 3 ವರ್ಡ್ನಾಗ ಜ್ಞಾಪಕ ಇಟ್ಕೊಬೇಕು ನೋಡಿ. ಫಸ್ಟ್, ಇಫ್ ಅನ್ ಇಂಡಿಯನ್ ಸಿಟಿಸನ್ ಲೀವ್ಸ್ ಇಂಡಿಯಾ ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್, ಉದ್ಯೋಗಕ್ಕೋಸ್ಕರ ಬೇರೆ ದೇಶಕ್ಕೆ ಹೋದಂತ ನಾವು ಗುಂಪು ಮಾಡಿ ಅವರನ್ನ ಸ್ಪೆಷಲ್ ಕ್ಯಾಟಗರಿ ಸೇರಿಸಿದ್ರಲ್ಲ, ಅವರಿಗೆ ಎರಡನೇ ಬೇಸಿಕ್ ಕಂಡೀಷನ್ ಅವೈಲಬಲ್ ಇಲ್ಲ. ಎರಡನೇ ಬೇಸಿಕ್ ಕಂಡೀಷನ್ ಯಾವುದು? ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ 60 days PU ಅಂತಿದಲ್ಲ, ಇದು ಅವ್ರಿಗೆ ಇರೋದಿಲ್ಲ. ಅದರ ಅರ್ಥ ಏನಂದ್ರೆ, ಈ ಯಾರು ಎಂಪ್ಲಾಯ್ಮೆಂಟ್ ಹೋಗ್ತಾರೆ ಅವ್ರಿಗೆ ಫಸ್ಟ್ ಬೇಸಿಕ್ ಕಂಡೀಷನ್ ಇರುತ್ತೆ, ಎರಡು ಅಡಿಷನಲ್ ಕಂಡೀಷನ್ ಇರುತ್ತೆ, ಆದ್ರೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅವ್ರಿಗೆ ಅವೈಲಬಲ್ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಇವನು ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಕ್ 182 ದಿನ ಇರಲೇಬೇಕು. ಅವನು 182 ದಿನ ಇದ್ದ ಅಂದ್ರೆ ಅವಾಗ ನಾವು ಅವನ ಆರ್ಡಿನರಿ ರೆಸಿಡೆಂಟ್, ನಾಟ್ ರೆಸಿಡೆಂಟ್ ಅಂದ್ಬಿಟ್ಟು ನಾವು ಒಂದು ಅಡಿಷನಲ್ ಕಂಡೀಷನ್ ಚೆಕ್ ಮಾಡ್ತೀವಿ. ಅಕಸ್ಮಾತ್ ಒಂದೇ ಕಂಡೀಷನ್ ಇರೋದು ಇವನಿಗೆ, ಬೇಸಿಕ್ ಕಂಡೀಷನ್ 182 ದಿನ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಾವು ಏನ್ ಮಾಡ್ಬೇಕು? ನಾನ್ ರೆಸಿಡೆಂಟ್ ಅಂತ ತೀರ್ಮಾನ ಮಾಡ್ತೀವಿ. ಅದರ ಅರ್ಥ ಏನಂದ್ರೆ, ಎಂಪ್ಲಾಯ್ಮೆಂಟ್ಗೋಸ್ಕರ ನಮ್ಮ ಇಂಡಿಯನ್ಸ್ ಏನೋ ಹೊರಗಡೆ ಹೋದ್ರೆ ಅವ್ರಿಗೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅವೈಲಬಲ್ ಇಲ್ಲ ಅಂತ. ಎರಡನೇದು, ಇಫ್ ಎನ್ ಇಂಡಿಯನ್ ಸಿಟಿಸನ್ ಲೀವ್ಸ್ ಇಂಡಿಯಾ ಫಾರ್ ದ ಕ್ರೂ ಮೆಂಬರ್ ಆಫ್ ಅನ್ ಇಂಡಿಯನ್ ಶಿಪ್, ಇಲ್ಲೇನಾಗುತ್ತೆ ಅಂದ್ರೆ ಇವರಿಗೆ
ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಕಂಟಿನ್ಯೂಸ್ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತ ಪ್ರತಿ ಸಾರಿ ಕೊಡ್ತಾರೆ. ಅವ್ನು ಇಂಡಿಯಾ ಬಿಟ್ಟು ಹೋಗಿ ವಾಪಸ್ ಬಂದ ಕೂಡ ಸರ್ಟಿಫಿಕೇಟ್ ಕೊಡ್ತಾರೆ. ಅದ್ರಲ್ಲಿ ಏನಾಗಿರುತ್ತೆ, ಯಾವತ್ತು ಅವನು ಸ್ಟೀಮರ್ ಶಿಪ್ ಅಲ್ಲಿ ಇಲ್ಲಿಂದ ಹೋದ, ಯಾವತ್ತು ವಾಪಸ್ ಬಂದ, ಹೋಗಿದ್ದ ದಿನ ಅಂದ್ರೆ ಜಾಯ್ನಿಂಗ್ ಡೇಟ್ ಆಫ್ ಜಾಯ್ನಿಂಗ್, ಯಾವಾಗ ಜಾಯ್ನ್ ಆದ ಸ್ಟೀಮರ್ ಹೋಗೋ ಮುಂಚೆ, ಮತ್ತೆ ವಾಪಸ್ ಬಂದ್ಮೇಲೆ ಸೈನ್ ಮಾಡಿರ್ತಾನೆ ಬಂದಿದ್ದೀನಿ ವಾಪಸ್ ಇಂಡಿಯಾಗೆ ಅಂತ. ಯಾಕಂದ್ರೆ ನಾವು ಅಲ್ಲೇ ಇದ್ಬಿಟ್ರೆ ಕಷ್ಟ ಅಲ್ವಾ. ಈ ಎರಡು ಡೇಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಹೋಗಿ ಬರೋವರೆಗೂ ಅವನ್ನ ನಾವೇನಂತ ಟ್ರೀಟ್ ಮಾಡಬೇಕು, ಈ ವಾಸ್ ಇನ್ ಔಟ್ಸೈಡ್ ಇಂಡಿಯಾದಿಂದ ಹೊರಗಡೆ ಇದ್ದ ಅಂತಾನೆ ಟ್ರೀಟ್ ಮಾಡ್ಬೇಕಾಗತ್ತೆ. ಇವ್ರಿಗೂ ಅಷ್ಟೇನೆ, ಈ ತರ ಕ್ರ್ಯೂ ಮೆಂಬರ್ಸ್ ಏನಾದ್ರು ಇದ್ದು ನಿಮ್ಗೆ ಏನೋ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ, ಇವ್ರಿಗೂ ಕೂಡ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅವೈಲಬಲ್ ಇಲ್ಲ. ಇವ್ರಿಗೆ ಎರಡನೇ ಬೇಸಿಕ್ ಕಂಡೀಷನ್ ಇಲ್ಲ, ಒಂದೇ ಬೇಸಿಕ್ ಕಂಡೀಷನ್ ಇರೋದು. ಅದು ಪಾಸ್ ಆದ್ರೆ ಅಡಿಷನಲ್ ಕಂಡೀಷನ್ ಯೂಸ್ ಮಾಡೋದು, ಫೇಲ್ ಆದ ಅಂದ್ರೆ ಅವನು ನಾನ್ ರೆಸಿಡೆಂಟ್ ಅಂತ ಬರ್ದ್ಬೇಡೋದು. ಇನ್ನು ಮೂರನೇದು, ಇಂಡಿಯನ್ ಸಿಟಿಸನ್ ಪರ್ಸನ್ ಇಸ್ ಆಫ್ ಆರಿಜಿನ್ ಬೀಯಿಂಗ್ ಔಟ್ಸೈಡ್ ಇಂಡಿಯಾ ಕಮ್ಸ್ ಆನ್ ಎ ವಿಸಿಟ್ ಟು ಇಂಡಿಯಾ. ಇಲ್ಲೇನಾಗುತ್ತೆ, ಇಂಡಿಯಾ ಏನ್ ಮಾಡಿದಾನೆ, ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಅವನೇನ್ ಮಾಡ್ತಾನೆ, ನಮ್ಮ ಪ್ರಿವಿಯಸರಲ್ಲಿ ವಿಸಿಟ್ಗೋಸ್ಕರ ಬರ್ತಾ ಇದ್ದಾನೆ. ಅವ್ರ ಅಜ್ಜಿನೋ ಅವ್ರ ತಾತನೋ ಇಲ್ಲ ರಿಲೇಟಿವ್ಸೋ ಇಲ್ಲ ಇಲ್ಲಿ ಪ್ರಾಪರ್ಟಿ ಇರುತ್ತೆ, ಬಾಡಿಗೆ ಕೊಟ್ಟಿರ್ತಾರೆ, ಆ ಬಾಡಿಗೆ ತಗೊಳ್ಳೋಕೋ ಇನ್ಕಮ್ ತಗೊಳ್ಳೋಕೋ ಏನೋ ಒಂದು ಕಾರಣ ಹೇಳಿ 10 ದಿನ 15 ದಿನ 25 ದಿನ 1 ತಿಂಗಳು ಅಂತ ಅವನು ವಿಸಿಟ್ ಪರ್ಮಿಷನ್ ತಗೊಂಡು ವೀಸಾ ತಗೊಂಡು ಇಲ್ಲಿ ಬರ್ತಾ ಇರ್ತಾನೆ. ಹಂಗೇನಾದ್ರು ಬಂದಿದ್ರೆ, ಯಾರು ಇಂಡಿಯನ್ ಸಿಟಿಸನ್ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾನೆ, ಇಂಡಿಯಾಗೆ ವಿಸಿಟ್ಗೋಸ್ಕರ ಬರ್ತಾ ಇದ್ದಾನೆ, ಅಂಥವ್ರಿಗೆ ನಾವೇನ್ ಮಾಡ್ತೇವೆ, ಅವ್ರಿಗೂ ಕೂಡ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅವೈಲಬಲ್ ಇಲ್ಲ. ಅರ್ಥ ಆಗುತ್ತಲ್ವಾ. ಈ ಮೂರೂ ಕೇಸಲ್ಲಿ ಇರೋರಿಗೆ ಈ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅವೈಲಬಲ್ ಇಲ್ಲ. ಆದ್ರೆ ಯಾರು ಇಂಡಿಯನ್ಸ್ ಫಾರಿನ್ ಅಲ್ಲಿ ಸೆಟ್ಲ್ ಆಗಿ ವಿಸಿಟ್ಗೋಸ್ಕರ ಬರ್ತಾ ಇದ್ದಾರೆ, ಅವ್ರಿಗೋಸ್ಕರ ಒಂದು ಎಕ್ಸೆಪ್ಷನ್ ಇದೆ, ಅವ್ರಿಗೊಂದು ವಿನಾಯಿತಿ ಇದೆ. ಈ ವಿನಾಯಿತಿನ ಪ್ರೀವಿಯಸ್ 2021 ಇಂದ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಏನು ವಿನಾಯಿತಿ ಅಂದ್ರೆ, ಇಂಡಿಯನ್ ಸಿಟಿಸನ್ ಫಾರಿನ್ ಅಲ್ಲೇ ಸೆಟ್ಲ್ ಆಗಿದ್ದಾನೆ, ಅವನು ಪ್ರೀವಿಯಸ್ ಅಲ್ಲಿ ವಿಸಿಟ್ ಬರ್ತಾ ಇದ್ದಾನಲ್ಲ, ಆ ವಿಸಿಟ್ ಬರ್ತಾ ಇರೋ ಒಂದು ಇನ್ಕಮ್ ಇಂಡಿಯಾನಲ್ಲಿ 15 ಲಕ್ಷಕ್ಕಿಂತ ಜಾಸ್ತಿ ವರ್ಷಕ್ಕೆ, ಒಂದು ವರ್ಷಕ್ಕೆ 15 ಲಕ್ಷ ಅಥವಾ 15 ಲಕ್ಷಕ್ಕಿಂತ ಜಾಸ್ತಿ ಏನಾದ್ರು ಇನ್ಕಮ್ ಬರ್ತಾ ಇದ್ರೆ, ಅವಾಗ ಅವ್ನು ನಾವೇನ್ ಮಾಡ್ತೀವಿ, ಎರಡನೇ ಬೇಸಿಕ್ ಕಂಡೀಷನ್ ಅವನಿಗೆ ಅವೈಲಬಲ್ ಮಾಡ್ತೀವಿ, ಆದ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿ. ಅರ್ಥ ಆಗುತ್ತಲ್ವಾ. ಇಲ್ಲಿ ನೋಡಿ, ಎರಡು ಕೇಸ್ ಆಗೋಯ್ತು. ಇದು ನಾನು ಎಕ್ಸೆಪ್ಷನ್ ಹೇಳ್ತಾ ಇರೋದು ಈ ವಿಸಿಟ್ಗೆ ಬರ್ತಾರಲ್ಲ ಅವ್ರಿಗೆ ಮಾತ್ರನೇ. ಯಾರೋ ಇಂಡಿಯನ್ ಸಿಟಿಸನ್ ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ದಾನೆ, ವಿಸಿಟ್ಗೆ ಬರ್ತಾ ಇದ್ದಾನೆ, ಅವನ ಇನ್ಕಮ್ ಇಂಡಿಯಾನಲ್ಲಿ 15 ಲಕ್ಷದಿಂದ ಕಡಿಮೆ ಇದ್ರೆ ಅವನಿಗೆ ಎರಡನೇ ಬೇಸಿಕ್ ಕಂಡೀಷನ್ ಅವನಿಗೆ ಸಿಗೋದಿಲ್ಲ, ಅವೈಲಬಲ್ ಇಲ್ಲ. ಯಾರು ಇಂಡಿಯನ್ಸ್ ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಅಲ್ಲಿಂದ ವಿಸಿಟ್ಗೆ ಬರ್ತಾ ಇದ್ದಾರೆ, ಜೊತೆಗೆ ಅವ್ರಿಗೆ ಇಂಡಿಯಾನಲ್ಲಿ ಫಾರಿನ್ ಇನ್ಕಮ್ ನ ಬಿಟ್ಟು ಇಂಡಿಯನ್ ಇನ್ಕಮ್ 15 ಲಕ್ಷ ಅಥವಾ 15 ಲಕ್ಷಕ್ಕಿಂತ ಜಾಸ್ತಿ ಅವ್ರಿಗೆ ಇನ್ಕಮ್ ಇದ್ರೆ, ಅವ್ರಿಗೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅವೈಲಬಲ್ ಮಾಡ್ತಾರೆ. ಇಲ್ಲಿ ಹೇಳ್ತೀನಿ ನೋಡಿ, whose total income is more than 15 lakhs excluding foreign income ನ ಬಿಟ್ಟು ಇಂಡಿಯನ್ ಇನ್ಕಮ್ 15 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಅವ್ರಿಗೆ ಏನ್ ಮಾಡ್ತೀವಿ, ಯಾರಿಗೆ ವಿಸಿಟ್ ಬರುತ್ತಲ್ಲ ಅವ್ರಿಗೆ, ದೆನ್ ಇನ್ಸ್ಟೆಡ್ ಆಫ್ 60 days ವಿಲ್ ಬಿ ಕನ್ಸಿಡರ್ಡ್ ಆಸ್ 120 days ಇನ್ ದ ಸೆಕೆಂಡ್ ಬೇಸಿಕ್ ಕಂಡೀಷನ್. ಬೇಸಿಕ್ ಕಂಡೀಷನ್ ಎರಡನೇದು ಕೊಡ್ತೀವಿ ಅವ್ರಿಗೆ, 15 ಲಕ್ಷ ಜಾಸ್ತಿ ಇರೋರಿಗೆ, ಆದ್ರೆ 60 ಬದಲಾಗಿ ಏನ್ ಮಾಡ್ತೀವಿ, 120 ದಿನ ಅಂತ ಬರ್ಕೊಳ್ತೀವಿ. ಇದು ಬಂದು ಎಕ್ಸೆಪ್ಷನ್ ಟು ಓನ್ಲಿ ಅವೈಲಬಲ್ ಟು ದ ಪರ್ಸನ್ಸ್ ಹೂ ಆರ್ ಸೆಟಲ್ಡ್ ಅಬ್ರಾಡ್ ಅಂಡ್ ಕೇಮ್ ಟು ಇಂಡಿಯಾ ಫಾರ್ ವಿಸಿಟ್ ಪರ್ಪಸ್. ಅವ್ರಿಗೆ ನಾವೇನ್ ಮಾಡ್ತೀವಿ, ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಇಲ್ಲಿ ಇದು ಒಂದು ಸ್ಪೆಷಲ್ ಕ್ಯಾಟಗರಿ ಅವರಿಗಿರುವಂತ ಪ್ರಾವಿಷನ್ಸ್. ಸ್ನೇಹಿತರೆ, ಇನ್ನೊಂದು ವಿಷಯ ಇದೆ, ನಿಮ್ಗೊಂದು ಕ್ವಶನ್ ಕೇಳ್ತೇನೆ. ಒಬ್ಬ ಏನ್ ಮಾಡ್ತಾನೆ, ಇಂಡಿಯನ್ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ, ಸೆಟ್ಲ್ ಆಗಿ ಇಂಡಿಯಾಗೆ ಬರೋದಿಲ್ಲ, ಅವನು ಒಂದಿನಾನೂ ಬರೋದಿಲ್ಲ. ನಮ್ಮ ಪ್ರಿವಿಯಸರ್ ಅಲ್ಲಿ ಒಂದಿನಾನೂ ಬಂದಿಲ್ಲ ಅಂದ್ರೆ ನಮ್ಮ ಎಲ್ಲಾ ಕಂಡೀಷನ್ಸ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ, ಯಾವ್ದು ಕೂಡ 182 ಇಲ್ಲ ಹಂಗಾಗ್ಬಿಡುತ್ತೆ. ಒಂದ್ ವೇಳೆ ಯಾರಾದ್ರೂ ಫಾರಿನ್ ಸೆಟ್ಲ್ ಆಗ್ಬಿಟ್ಟು ಅವ್ನು ಒಂದಿನಾನೂ ಬರೋದಿಲ್ಲ, ಆದ್ರೆ ಅಲ್ಲಿ ಒಂದು 20 ಲಕ್ಷ ಬರ್ತಾ ಇರತ್ತೆ ಇನ್ಕಮ್ ಇಂಡಿಯನ್ ಅಲ್ಲಿ, ಅವನಿಗೆ ಬಾಡಿಗೆ ಕಾಂಪ್ಲೆಕ್ಸ್ ಇರುತ್ತೆ, ಅವ್ನ ಬಾಡಿಗೆ ಗಿಡಿಗೆಲ್ಲ ಸರಿ 20 ಲಕ್ಷ ರೂಪಾಯಿ ಇಂಡಿಯನ್ ಅಲ್ಲಿ ಇನ್ಕಮ್ ಆಗ್ತಾ ಇರತ್ತೆ. ಹಾಗಾದ್ರೆ ಅವನು ಫಾರಿನ್ ಅಲ್ಲಿ ಕುತ್ಕೊಂಡು ಒಂದಿನಾನೂ ಬಂದಿಲ್ಲ, ಈ ಟ್ಯಾಕ್ಸ್ ಯಾರು ಕಟ್ತಾರೆ? 20 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ, ಅವನು ಕಟ್ಟಬೇಕಾಗತ್ತೆ. ಯಾವಾಗ ಕ್ಯಾಲ್ಕುಲೇಷನ್ ಮಾಡಕ್ ಆಗೋದಿಲ್ಲ ಅಂಥವ್ರನ್ನ ನಾವೇನ್ ಮಾಡ್ತೀವಿ, ಇನ್ನೊಂದು ಕಾನ್ಸೆಪ್ಟ್, ಅದು ಕೂಡ ಫೈನಾನ್ಷಿಯಲ್ 2021 ಇಂದ ಬಂದಿತ್ತು. ಆ ಕಾನ್ಸೆಪ್ಟ್ ಬಂದು ಡೀಮ್ಡ್ ರೆಸಿಡೆಂಟ್ ಅಂತ. ಅವನು ಒಂದಿನ ಬಂದಿಲ್ಲ ಅಂದ್ರೂ ಕೂಡ ರೆಸಿಡೆಂಟ್ ಅಂತ ಇಲ್ಲದೆ ಇದ್ರು ಕೂಡ ಅವನಿಗೆ ಇಂಡೈರೆಕ್ಟ್ ಆಗಿ ರೆಸಿಡೆಂಟ್ ಅಂತಾನೆ ಟ್ರೀಟ್ ಮಾಡಿ ಅವನಿಗೆ ಟ್ಯಾಕ್ಸ್ ಹಾಕ್ತೀವಿ. ಎರಡು ಕಂಡೀಷನ್ ಫುಲ್ಫಿಲ್ ಮಾಡ್ತೀವಿ. ಅವನು ಏನಂದ್ರೆ ಅವನ ಇನ್ಕಮ್ 15 ಲಕ್ಷಕ್ಕಿಂತ ಜಾಸ್ತಿ ಇರಬೇಕು, ಫಾರಿನ್ ಇನ್ಕಮ್ ಬಂದು ಇಂಡಿಯನ್ ಇನ್ಕಮ್ ಬಂದು ಒಂದು 15 ಲಕ್ಷಕ್ಕಿಂತ ಜಾಸ್ತಿ ಇರಬೇಕು, ಒಂದು ಕಂಡೀಷನ್. ಎರಡನೇ ಕಂಡೀಷನ್, ಬೇರೆ ಯಾವುದೇ ದೇಶಗಳಲ್ಲಿ ಅವನು ಟ್ಯಾಕ್ಸ್ ಕಟ್ಟಿರಬಾರ್ದು, ಅಂದ್ರೆ ಜಾಸ್ತಿ ಇನ್ಕಮ್ ಇರಬಾರ್ದು, ಟ್ಯಾಕ್ಸ್ ಕಟ್ಟಿರದೇ ಇರಬಾರ್ದು.
ಎರಡನೇ ಕಂಡೀಷನ್ ಹೇಳುತ್ತೆ ಈಸ್ ನಾಟ್ ಲಯಬಲ್ ಟು ಟ್ಯಾಕ್ಸ್ ಇನ್ ಎನಿ ಅದರ್ ಕಂಟ್ರಿ. ಬೇರೆ ಕಟ್ಟಿಲ್ಲ ಅಂದ್ರೆ ಅಂಥವ್ರನ್ನ ನಾವೇನ್ ಮಾಡ್ತೀವಿ, ಡೀಮ್ ಟು ಬಿ ರೆಸಿಡೆಂಟ್ ಅಂತ ಹೇಳ್ತೀವಿ. ದೆನ್ ಹಿ ವಿಲ್ ಬಿ ಕನ್ಸಿಡರ್ಡ್ ಆಸ್ ಡೀಮ್ ಟು ಬಿ ರೆಸಿಡೆಂಟ್. ಅರ್ಥ ಆಗುತ್ತಲ್ಲ? ಯಾರನ್ನೂ ಬಿಡೋದಿಲ್ಲ ನಾವು, ಯಾರು ಇನ್ಕಮ್ ಇಲ್ಲಿ ಮಾಡೋರು ಟ್ಯಾಕ್ಸ್ ಕಟ್ಟಲೇಬೇಕು. ಆ ಕಾರಣಕ್ಕೆ ಡೀಮ್ ರೆಸೆಟ್ ಕಾನ್ಸೆಪ್ಟ್ನ ನಾವು 2005 ಫೈನಾನ್ಷಿಯಲ್ ಇಯರ್ ಅಂದರೆ ಪ್ರೀವಿಯಸ್ ಇಯರ್ 2020-21 ಇಂದ ನಾವು ಅಪ್ಲೈ ಮಾಡ್ತಾ ಬರ್ತಾ ಇದ್ದೀವಿ. ಸ್ನೇಹಿತರೆ, ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ಖಾಲಿ ಕಂಡೀಷನ್ಸ್ ಬಗ್ಗೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಜನರಲ್ ಕಂಡೀಷನ್ಗೆ ಎರಡೆರಡು ಕಂಡೀಷನ್, ಬೇಸಿಕ್ 2, ಅಡಿಷನಲ್ ಕಂಡೀಷನ್ ಇದೆ ಅಂತ ಹೇಳಿದೆ. ಸ್ಪೆಷಲ್ ಬಂದಾಗ 3 ಕ್ಯಾಟಗರಿಯವರಿಗೆ 2ನೇ ಕಂಡೀಷನ್ ಇಲ್ಲ ಅಂತ ಹೇಳಿದೆ. ಆದರೆ 3ನೇವನಿಗೆ ವಿಸಿಟ್ ಅವ್ರಿಗೆ ಒಂದು ಎಕ್ಸೆಪ್ಷನ್ ಇದೆ. 15 ಲಕ್ಷಕ್ಕಿಂತ ವಿಸಿಟ್ ಬಂದು ಅವ್ರ ಇನ್ಕಮ್ 15 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ 2ನೇ ಕಂಡೀಷನ್ ಅವೈಲೇಬಲ್ ಮಾಡ್ತೀವಿ. ಅದರ 60 ದಿನನ 120 ದಿನ ಅಂತ ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿದೆ. ಸೊ ಇದೆಲ್ಲ ನಾನು ಹೇಳಿದ್ದು ಖಾಲಿ ಕಂಡೀಷನ್ಸ್ ಬಗ್ಗೆ. ನಾವು ಅವರ ಆಬ್ಜೆಕ್ಟ್, ನಮ್ದು ಆಬ್ಜೆಕ್ಟ್ ಬಂದೇನು, ವಿ ನೀಡ್ ಟು ಬಿ ಡಿಟರ್ಮೈನ್ ದ ರೆಸಿಡೆನ್ಸಿಯಲ್ ಸ್ಟೇಟಸ್ ಆಫ್ ಇಂಡಿವಿಜುವಲ್. ಅದಕ್ಕೆ ನಮಗೆ ಟೈಪ್ಸ್ ಆಫ್ ರೆಸಿಡೆಂಟ್ ಯಾರು ಅಂತ ನಮಗೆ ಗೊತ್ತಿರಬೇಕಿಲ್ಲಿ. 3 ತರ ಟೈಪ್ ಇದೆ. ಒಂದು ಆರ್ಡಿನರಿ ರೆಸಿಡೆಂಟ್, ಎರಡನೇದು ನಾಟ್ ಆರ್ಡಿನರಿ ರೆಸಿಡೆಂಟ್, ಮೂರನೇದು ಬಂದು ನಾನ್ ರೆಸಿಡೆಂಟ್. ಯಾರು ಆರ್ಡಿನರಿ ರೆಸಿಡೆಂಟ್? ದ ಪರ್ಸನ್ ಹೂ ಸ್ಯಾಟಿಸ್ಫೈಸ್ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಅಂಡ್ ಬೋತ್ ದ ಅಡಿಷನಲ್ ಕಂಡೀಷನ್, ಹಿ ವಿಲ್ ಬಿ ಟರ್ಮ್ಡ್ ಆಸ್ ಆರ್ಡಿನರಿ ರೆಸಿಡೆಂಟ್. ಯಾರನ್ನ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ ಅಂದ್ರೆ, ಇರೋ ನೋಡಿ, ಆರ್ಡಿನರಿ ರೆಸಿಡೆಂಟ್ ಇರೋ ರೆಸಿಡೆಂಟ್ ಆಗಿರ್ತಾರೆ. ಅವನು ಯಾವ್ದಾದ್ರು ಒಂದು ಬೇಸಿಕ್ ಕಂಡೀಷನ್ ನ ಫುಲ್ಫಿಲ್ ಮಾಡಿ ಅವಾಗ ರೆಸಿಡೆಂಟ್ ಆಗ್ಬಿಡ್ತಾನೆ. ಮಾಡಿ ಎರಡೂ ಅಡಿಷನಲ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿದ್ರೆ, ಪಾಸ್ ಮಾಡಿದ್ರೆ ಅವನ ನಾವು ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಅಲ್ಲಿಗೆ ಅರ್ಥ ಏನಂದ್ರೆ 1+2, ಒಂದು ಬೇಸಿಕ್ ಕಂಡೀಷನು, 2 ಅಡಿಷನಲ್ ಕಂಡೀಷನ್. ಒಂದಂದ್ರೆ ಯಾವ್ದಾದ್ರು ಒಂದು ಬೇಸಿಕ್ ಕಂಡೀಷನು, 2 ಅಡಿಷನಲ್ ಕಂಡೀಷನ್ ಮಾಡಿದ್ರೆ ಅವನ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ಬಿಡ್ತೀವಿ. ಒಂದ್ ವೇಳೆ ಅವನು ಒಂದು ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿರ್ತಾನೆ, ಬೇಸಿಕ್ ಕಂಡೀಷನ್ ಮಾಡಿ ರೆಸಿಡೆಂಟ್ ಅನ್ಸ್ಕೊಂಡ್ಬಿಡ್ತಾನೆ, ಆದ್ರೆ 2 ಕಂಡೀಷನ್ ಮಾಡಲ್ಲ, ಮಾಡಿದ್ರೆ ಒಂದು ಪಾಸ್ ಮಾಡ್ತಾನೆ, ಇಲ್ಲ 2 ಮಾಡೋದಿಲ್ಲ, ಅಂತವ್ರನ್ನ ನಾವು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕಾಲ್ ಮಾಡ್ತೀವಿ, ಹೇಳ್ತೀವಿ. ಒಂದ್ ವೇಳೆ ನೋಡಿ ಇಲ್ಲಿ ಒಂದು ಬೇಸಿಕ್ ಕಂಡೀಷನ್, ಒಂದು ಅಥವಾ ನನ್ ಅಂದ್ರೆ 0, ನನ್ ಅಡಿಷನಲ್ ಕಂಡೀಷನ್, 2 ಮಾಡಿದ್ರೆ ಬೇಸಿಕ್ ಕಂಡೀಷನ್ ಜೊತೆ ಅವನು ಆರ್ಡಿನರಿ ರೆಸಿಡೆಂಟ್. ಬೇಸಿಕ್ ಕಂಡೀಷನ್ 1 ಅಥವಾ 0 ಮಾಡಿದ್ರೆ 2 ಮಾಡಕ್ ಆಗಿಲ್ಲ ಅಂದ್ರೆ ಅವ್ನು ನಾಟ್ ಆರ್ಡಿನರಿ ರೆಸಿಡೆಂಟ್. ಒಂದ್ ವೇಳೆ ಬೇಸಿಕ್ ಕಂಡೀಷನ್ ಅವ್ನು ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ, ಫಾರ್ ಎಕ್ಸಾಂಪಲ್ 40 ದಿನ ಇದೆ ಇಂಡಿಯನ್ ಅಲ್ಲಿ, ಇಲ್ಲಿ 180 ಪಾಸ್ ಆಗೋದಿಲ್ಲ, ಅದು ಅವ್ರ ಎರಡನೇ ಕಂಡೀಷನ್ ಚೆಕ್ ಮಾಡೋಣ ಅಂದ್ರೆ ಮಿನಿಮಮ್ 60 ಇರ್ಬೇಕು, ಇರೋದು 45 ವರ್ಷ, 45 ದಿನ ಇರೋದು ಅವನು. ಅಂತ ಟೈಮಲ್ಲಿ ಅವನೇನಂತ ಬೇಸಿಕ್ ಕಂಡೀಷನ್ನೇ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಅವನೇನಂತ ಕರಿತೀವಿ, ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ಯಾವಾಗ ಅವನು ಬೇಸಿಕ್ ಕಂಡೀಷನ್ನೇ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಅಡಿಷನಲ್ ಕಂಡೀಷನ್ ಚೆಕ್ ಮಾಡೋ ರಿಕ್ವೈರ್ಮೆಂಟ್ ನಮ್ಗೆ ಇರೋದಿಲ್ಲ. ಸೊ ಇಲ್ಲೂ ಅಷ್ಟೇನೆ, 0 ಬೇಸಿಕ್ ಕಂಡೀಷನ್ ಅಂಡ್ ಟೆಸ್ಟಿಂಗ್ ಆಫ್ ಅಡಿಷನಲ್ ಕಂಡೀಷನ್ ಇಸ್ ನಾಟ್ ರಿಕ್ವೈರ್ಡ್. ಈ 3 ಕಂಡೀಷನ್ ಅಲ್ಲಿ ಆ ಮನುಷ್ಯ ಅವನು ಆರ್ಡಿನರಿ ರೆಸಿಡೆಂಟಾ, ನಾಟ್ ಆರ್ಡಿನರಿ ರೆಸಿಡೆಂಟಾ ಅಥವಾ ನಾನ್ ರೆಸಿಡೆಂಟಾ ಅಂತ ನಾವು ಹೇಳೋದೆ ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಸಿಯಲ್ ಸ್ಟೇಟಸ್ ಅಂತ. ಸ್ನೇಹಿತರೆ, ನನ್ಗೆ ಗೊತ್ತಿರೋಂಗೆ ಎಲ್ಲ ಇನ್ಫಾರ್ಮೇಶನ್ ರೆಸಿಡೆನ್ಸ್ ಸ್ಟೇಟಸ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನೂ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ದಯಮಾಡಿ ನಿಮ್ಗೆ ಯಾರು ಇನ್ಕಮ್ ಟ್ಯಾಕ್ಸ್ ಪಾಠ ಮಾಡ್ತಾರೋ ಅವ್ರನ್ನ ಕೇಳಿ, 100% ಅವ್ರ ಡೌಟ್ನ ನಿಮ್ಗೆ ಕ್ಲಿಯರ್ ಮಾಡ್ತಾರೆ. ಈ ಒಂದು ಟಾಪಿಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ನಾನು ರೆಸಿಡೆನ್ಸಿಯಲ್ ಸ್ಟೇಟ್ ಯಾವ ತರ ಡಿಟರ್ಮೈನ್ ಮಾಡೋದು ಅನ್ನೋದ್ರ ಬಗ್ಗೆ, ಪ್ರಾಬ್ಲಮ್ ಬಗ್ಗೆ ನಿಮ್ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ, ಟೇಕ್ ಕೇರ್.